ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರದೊಂದಿಗೆ ಇಂದು 10ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹ ಇದೇ ರೀತಿ ಇರಲಿ ಎಂದು ಮನವಿ ಮಾಡುತ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸುತ್ತಿದ್ದೇವೆ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 603ನೆಯ ಜಯಂತ್ಯೋತ್ಸವ ಆಚರಣೆ ಹಾಗೂ ರೆಡ್ಡಿ ಸಮಾಜ ಕಲಬುರಗಿಯ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭವು ಕಲಬುರಗಿ ನಗರದ ಖುಬಾ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 603ನೆಯ ಜಯಂತ್ಯೋತ್ಸವ ಆಚರಣೆ ಹಾಗೂ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭವು ದಿನಾಂಕ 1ನೇ ಜೂನ್ 2025 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ ಖುಬಾ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹರಿಹರದ ಎರೆಹೊಸಹಳ್ಳಿಯ ರೆಡ್ಡಿ ಗುರುಪೀಠದ ಪೂಜ್ಯ ಶ್ರೀ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ವಹಿಸಿದ್ದರು. ಘನ ನೇತೃತ್ವವನ್ನು ಹೆಡಗಿ ಮದ್ರಾದ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಯಾದಗಿರಿಯ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು, ಗುರುಮಿಟ್ಕಲ್ ಶಾಸಕರಾದ ಶರಣಗೌಡ ಕಂದಕೂರ್ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಕಲಬುರಗಿಯ ಸಾಹಿತಿಗಳಾದ ಪ್ರಮೀಳಾ ಜಾನಪ್ಪಗೌಡ ಆಗಮಿಸಿದ್ದರು. ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲು ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಬಸವಪ್ಪ ಬಿ ಕಾಮರೆಡ್ಡಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ರೆಡ್ಡಿ ಸಮಾಜ ಕಲಬುರಗಿಯ ನಿಕಟಪೂರ್ವ ಅಧ್ಯಕ್ಷರಾದ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ರೆಡ್ಡಿ ಸಮಾಜದ ಅಧ್ಯಕ್ಷ ಸ್ಥಾನವನ್ನು
ಸ್ವೀಕರಿಸುತ್ತಿರುವ ಈ ವೇಳೆಯಲ್ಲಿ ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿ, ಬೆಂಬಲಕ್ಕಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಾಗಿ ದೇವರಲ್ಲಿ ಮಲ್ಲಮ್ಮ ತಮಗೊತ್ತಿರುವಾಗೆ ನಮ್ಮ ಸಮಾಜದ ಒಂದು ಶಕ್ತಿ, ಶ್ರದ್ಧೆ ಮತ್ತು ಶ್ರೇಷ್ಠತೆ. ಭಾರತದ ಧಾರ್ಮಿಕ ಹಾಗೂ ಸಾಮಾಜಿಕ ಪರಂಪರೆಯಲ್ಲಿ ಮಹಿಳೆಯರ ಪಾತ್ರ ಅಪಾರವಾಗಿದೆ. ನಾಡಿನ ಹೆಮ್ಮೆಯ 18ನೇ ಶತಮಾನದ ಜೀವಿಸಿದ ದೇವರತಿ ಮಲ್ಲಮ್ಮ ಅವರು ಲಿಂಗಾಯತ ಶರಣ ಸಂಪ್ರದಾಯದ ಜೀವಂತ ಸಂಕೇತವಾಗಿದ್ದರು. ಅವರು ಪಾಲಿಸಿದ ಲಿಂಗ ಪೂಜೆ ಪರಿಪೂರ್ಣತೆ, ಧೈರ್ಯ ಮತ್ತು ಶ್ರದ್ಧೆ ನಮ್ಮ ಸಮಾಜದ ಮಹಿಳೆಯರಿಗೆ ಇಂದು ಸ್ಫೂರ್ತಿಯಾಗಿದೆ. ಅವರ ಒಂದು ಭಕ್ತಿಯ ಪ್ರತಿಫಲವು ಬದಲಾಗಿ ಬಸವಣ್ಣ ಶರಣರ ಶ್ರೇಷ್ಠ ಮಾರ್ಗದರ್ಶಿಯಾಗಿ ತಾಯಿ ತನ್ನ ಪ್ರಜ್ಞಾತ ಶಕ್ತಿ ನಮ್ಮೆಲ್ಲರ ಪ್ರೇರಣೆಯಾಗಿದೆ. ಅವರಂತಹ ಮಾಂಸಾಹಾರಿ ಪರಂಪರೆ ಕುಡಿಗಳಾಗಿರುವುದು ನಮ್ಮ ಸುದೈವವಾಗಿದೆ. ನಮ್ಮ ಒಂದು ರೆಡ್ಡಿ ಸಮಾಜ ಒಂದು ಶ್ರದ್ಧೆಯ ಹೆಜ್ಜೆ ಗುರುತಾಗಿದೆ. ನಮ್ಮ ರೆಡ್ಡಿ ಸಮಾಜವು ಶ್ರಮಜೀವಿಗಳು ಪರಂಪರೆ, ಸಂಸ್ಕೃತಿಯ ಗೌರವ ಮತ್ತು ಸೇವೆಯ ಪ್ರಜ್ಞೆಯಿಂದ ತುಂಬಿದೆ. ನಮ್ಮ ಸಮಾಜವು ಕೃಷಿಯಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ಧರ್ಮ, ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಬಾಂಧವರು ಶ್ರೇಷ್ಠ ಸಾಧನೆ ಮಾಡುತ್ತಾ ಬಂದಿದ್ದಾರೆ. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಇರುವ ಕೋಠಾರಿ ಭವನದಲ್ಲಿ ಸರಳ ವಾಸ್ತು ವಿಚಾರ ಸಂಕಿರಣದ ಅಂಗವಾಗಿ ಸಾರ್ಥಕ ಜೀವನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಶ್ರೀ ಚಂದ್ರಶೇಖರ ಗುರೂಜಿಯವರ ಸ್ಮರಣಾರ್ಥ ಮತ್ತು ಸರಳ ವಾಸ್ತು 25ನೇ ವರ್ಷದ ಸಂಭ್ರಮಾಚರಣೆ ಇವರ ಸಹಯೋಗದೊಂದಿಗೆ ಸರಳ ವಾಸ್ತು ವಿಚಾರ ಸಂಕಿರಣ ಅಂಗವಾಗಿ ಸಾರ್ಥಕ ಜೀವನ ಪ್ರಶಸ್ತಿ ಪ್ರದಾನ ಸಮಾರಂಭ 2025 ಕಾರ್ಯಕ್ರಮವು ರವಿವಾರ ದಿನಾಂಕ 1ನೇ ಜೂನ್ 2025ರಂದು ಕಲಬುರಗಿ ನಗರದ ಮಹಾವೀರ ನಗರ ಬಡಾವಣೆಯ ಹೊಸ ಜೇವರ್ಗಿ ರಸ್ತೆಯ ಕೋಠಾರಿ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಸೇವಂತಾ ಚೌಹಾಣ್, ಸಾವಿತ್ರಿ ಪಾಟೀಲ್ ಹಾಗೂ ಸುರೇಶ್ ಬಡಿಗೇರ್ ಆಗಮಿಸಿದ್ದರು. ಇದೇ ವೇಳೆ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಶಾಂತಗೌಡ ಪಾಟೀಲ್, ಭರತ್ರಾಜ್ ಸಾವಳಗಿ, ಸಾವಿತ್ರಿ ಸಲ್ಗರ್, ಸುನಿಲ್ ಕುಮಾರ್ ಚೌಹಾಣ್, ಡಾಕ್ಟರ್ ಗಿರಿರಾಜ ಬೊಮ್ಮ, ಶಿವಶರಣಪ್ಪ ಬನ್ನಿಕಟ್ಟಿ, ನಂದಿನಿ ರಘೋಜಿ, ವಿಜಯಲಕ್ಷ್ಮಿ ಕಲ್ಯಾಣರಾವ್, ಅಮೃತಪ್ಪ ಆನೂರ್ ಹಾಗೂ ವಿಠಲ್ ರಾಠೋಡ್ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಾವೆಲ್ಲ ಮನುಷ್ಯ ಜೀವಿಗಳು ಪೃಥ್ವಿಯ ಮೇಲೆ ಜನ್ಮ ತಾಳಿದ ಮೇಲೆ 5 ಎಲಿಮೆಂಟ್ಗಳು, 5 ಪಂಚಭೂತ, 5 ತತ್ವ, 5 ಪಂಚತತ್ವಭೂತಗಳನ್ನು ಅಳವಡಿಸಿಕೊಂಡೇ ಈ ಮನುಷ್ಯ ಜೀವ ಬದುಕಲು ಸಾಧ್ಯ. ಅದರ ಅರ್ಥ ಏನಪ್ಪ ಅಂದರೆ, ನಾವು ನೀರು ಕುಡಿದೇ ಬದುಕ್ಬೋದಾ? ಗಾಳಿಯನ್ನು ತೆಗೆದುಕೊಳ್ಳದೆ ಬದುಕ್ಬೋದಾ? ಆಹಾರವನ್ನು ಸೇವಿಸದೆ ಬದುಕ್ಬೋದಾ? ದೇಹದಲ್ಲಿ ಉಷ್ಣತೆ ಇರದೇ ಇದ್ದರೆ ಬದುಕ್ಬೋದಾ? ಆಕಾಶದ ತತ್ವಗಳಿಲ್ಲದೆ ಬದುಕ್ಬೋದಾ? ಯಾವ ರೀತಿ ಈ ಮನುಷ್ಯನ ಒಂದು ಜೀವವನ್ನು ಪ್ರಕೃತಿ ಡಿಸೈನ್ ಮಾಡಿದೆಯೋ, ಈ 5 ಎಲಿಮೆಂಟ್ಗಳ ಮೇಲೆ ಡಿಸೈನ್ ಮಾಡಿದೆ. ಅದೇ ರೀತಿ ನಾವು ನೀರು ಕುಡದೆ ಬದುಕ್ಬೋದು ಅಂತಂತಂದರೆ ಅದು ಮೂರ್ಖತೆ ಆಗುತ್ತೆ. ನೀರು ಕುಡಿದಾಗ ಏನು ಬರುತ್ತೆ ಅಂದರೆ ಶಕ್ತಿ ಬರುತ್ತೆ. ಅದೇ ರೀತಿ ಆಹಾರ ತಿಂದಾಗಲೂ ಶಕ್ತಿ ಬರುತ್ತೆ. ಈಗ ಸಿಮಿಲರ್ಲಿ ಸರಳ ವಾಸ್ತುವಲ್ಲಿ ಏನಾಗುತ್ತಪ್ಪ ಅಂದರೆ, ಒಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ಉಳಿದಾಗ ಅವರ ಹುಟ್ಟಿದ ದಿನಾಂಕದ ಅನುಗುಣವಾಗಿ ಅವರದೇ ಆದ ದಿಕ್ಕುಗಳು ದಿಶೆಗಳು ಅಂತಂದರೆ ಅವರದೇ ಆದ ಫೇವರಬಲ್ ಡೈರೆಕ್ಷನ್ಸು, ಅನ್ಫೇವರಬಲ್ ಡೈರೆಕ್ಷನ್ಸ್ ಇರುತ್ತೆ. ಅದನ್ನು ಫಾಲೋ ಮಾಡೋದ್ರಿಂದ, ಆ ಡೈರೆಕ್ಷನ್ಗಳನ್ನು ಫಾಲೋ ಮಾಡೋದ್ರಿಂದ ಕಾಸ್ಮಿಕ್ ಎನರ್ಜಿ ಯಾವುದು
ಪ್ರಕೃತಿಯಲ್ಲಿ ಇರುತ್ತೋ ಅದು ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ. ಈಗ ನೀರು ಕುಡಿದ ಮೇಲೆ ಯಾವ ರೀತಿ ನಿಮಗೆ ಶಕ್ತಿ ಬರುತ್ತೋ ಆ ಡೈರೆಕ್ಷನ್ನ ಫಾಲೋ ಮಾಡೋದ್ರಿಂದ, ನಿಮ್ಮ ಜನ್ಮದಿನದ ಅನುಗುಣವಾಗಿ ಆ ಡೈರೆಕ್ಷನ್ನ ಫಾಲೋ ಮಾಡೋದ್ರಿಂದ ಕಾಸ್ಮಿಕ್ ಎನರ್ಜಿ ಅಂದರೆ ಯೂನಿವರ್ಸಲ್ ಎನರ್ಜಿ ಜಾಸ್ತಿ ಗ್ರ್ಯಾಬ್ ಆಗಿ ನಿಮಗೆ ಒಂದು ಸಮತೋಲನವನ್ನು ತಂದು ಕೊಡುತ್ತೆ. ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ. ನನ್ನನ್ನು ಈ ಒಂದು ಸರಳ ವಾಸ್ತು ಪ್ರಾರಂಭೋತ್ಸವ ಮತ್ತು ಬಸವ ಜಯಂತಿ ಆಚರಣೆ ಬಾಂಬೆದಲ್ಲಿ, ನ್ಯೂ ಬಾಂಬೆದಲ್ಲಿ ನಮ್ಮ ಚಂದ್ರಶೇಖರ್ ಗುರೂಜಿಯವರು ಅಲ್ಲಿ ಎಲ್ಲ ಸಮಾಜದವರು ಸೇರಿಕೊಂಡು ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾಯಿದ್ದರು. ನನ್ನನ್ನು ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ 25 ವರ್ಷಗಳ ಹಿಂದೆ ನನ್ನನ್ನು ಕರೆದಿದ್ದರು. ನಾನು ಒಬ್ಬ ಮಹೇಶ್ ಮುಡ್ರಿಗೆ ಮಿತ್ರನ ಜೊತೆಗೆ ಅಲ್ಲಿ ಹೋಗಿದ್ದೆ. ಭಾಳ ಸರಳ ವಾಸ್ತು ಆ ಒಂದು ಸಮಾರಂಭದಲ್ಲಿ ನನಗೆ ಹಾಲ್ಟ್ ಮಾಡಿ ಬೆಳಗ್ಗೆ ಅವರ ಒಂದು ಮನೆಗೆ ಕರ್ಕೊಂಡು ಹೋಗಿ ಮನೆ ಮೇಲೆ ಶೂಟಿಂಗ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಸರಳ ವಾಸ್ತುದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರು. ನಾನು ಹಾಗೇ ಹೇಳ್ತಿದ್ದೆ ಅವರಿಗೆ, ಗೆಳೆಯ ಚಂದ್ರಶೇಖರ್ ಅವರು ಒಬ್ಬ ಇಂಜಿನಿಯರ್ ಆಗಿದ್ದರು, ನೌಕರಿ ಕೂಡ ಮಾಡ್ತಾಯಿದ್ದೆ. ಅದನ್ನು ಬಿಟ್ಟು ಇಲ್ಲಿ ಬಂದು ಇದು ಯಾಕೆ ನೀನು ತೆಗಿ ಹಾಕಿದ್ದೀರಿ, ಸುಮ್ಮನೆ ಇದು ಭಾಳ ತೊಂದರೆ ಆಗ್ತದೆ ಅಂತಕ್ಕಂಥ ರೀತಿ ಆತ್ಮವಿಶ್ವಾಸವೆಲ್ಲ ಭಾಳ ಇರ್ತದೆ. ಈ ಒಂದು ಇದು ಇಡೀ ದೇಶದಲ್ಲಿ ಏನಪ್ಪ ಅಂದ್ರೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಛಲ ಇದೆ ಅಂತ ಹೇಳಿ ಈ ಸರಳ ವಸ್ತುಗಳ ಬಗ್ಗೆ ಆ ಒಂದು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನೀವು ನೋಡಿದಿರಿ. ಇಡೀ ಮಹಾರಾಷ್ಟ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ, ಬೆಂಗಳೂರಿನಲ್ಲಿ ಕೂಡ ಒಂದು ದೊಡ್ಡ ಕಚೇರಿಯನ್ನು, ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿ ಬೆಂಗಳೂರಿನಲ್ಲಿ ಸ್ವಂತವಾದ ಮನೆಯಲ್ಲಿ ಬಿಟ್ಟು ಆ ಮನೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ವಾಸವಾಗಿದ್ದರು. ಇವ ನಮ್ಮ ಚಂದ್ರಶೇಖರ್ ಮನೆಯಲ್ಲಿ ಅಷ್ಟೊಂದು ಆತ್ಮೀಯ ಬಾಂಧವ್ಯ, ಅಷ್ಟೊಂದು ಎತ್ತರಕ್ಕೆ ಭಾಳ ಬೆಳೆದಿರ್ತಕ್ಕಂಥ ವ್ಯಕ್ತಿ, ಭಾಳ ಸರಳ ವ್ಯಕ್ತಿ. ಜೀವನದಲ್ಲಿ ಪತ್ನಿಯನ್ನು ಕಳೆದುಕೊಂಡು ಒಬ್ಬಳೇ. ಈ ಸಂದರ್ಭದಲ್ಲಿ ಸ್ವಾತಿ ಅಂಗಡಿ, ಸಂಜಯ್ ಅಂಗಡಿ, ಬಸವರಾಜ್ ಬಳುಂಡಗಿ, ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತ ಕಾರ್ಮಿಕ ಹೋರಾಟಗಾರರಾಗಿದ್ದ ದಿವಂಗತ ಮಾರುತಿ ಮಾನ್ಪಡೆಯವರ 70ನೆಯ ಜನ್ಮದಿನದ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹೋರಾಟ ರತ್ನ ರೈತ ಕಾರ್ಮಿಕರ ಹೋರಾಟಗಾರರಾದ ದಿವಂಗತ ಮಾರುತಿ ಮಾನ್ಪಡೆಯವರ 70ನೆಯ ಜನ್ಮದಿನದ ಅಂಗವಾಗಿ ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಹಲವು ಕಾರ್ಯಕ್ರಮಗಳು, ಮಾರುತಿ ಮಾನ್ಪಡೆ ಹಿತೈಷಿಗಳು, ಅಭಿಮಾನಿಗಳ ಬಳಗ, ನೀರು ಸರಬರಾಜು, ಹೊರಗುತ್ತಿಗೆ ನೌಕರರ ಸಂಘ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಟನೆಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಯಿತು. ಸರಕಾರಿ ಆಸ್ಪತ್ರೆಯ ಆವರಣದಲ್ಲಿ ಹಾಗೂ ಶಕ್ತಿ ಸದನ ವೃದ್ಧಾಶ್ರಮ, ಶಿವಾಜಿ ಪಾರ್ಕ್, ಘಾಟಗೆ ಲೇಔಟ್ನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಇಟ್ಟಂಗಿ ಭಟ್ಟಿ ನೃಪತುಂಗ ಕಾಲೋನಿಯಲ್ಲಿ ಬಡ ಮಕ್ಕಳಿಗೆ ಪುಸ್ತಕ, ನೋಟ್ಬುಕ್, ಪೆನ್, ಪೆನ್ಸಿಲ್ ವಿತರಣೆ ಮಾಡಲಾಯಿತು. ಅಟೆಂಡರ್ಗಳಿಗೆ ಅನ್ನ ಸಂತರ್ಪಣೆ ಮೂಲಕ ಈ ಒಂದು ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ. ಅವರ ಒಂದು ಹೋರಾಟದ ಒಂದು ಸಂಕೇತವಾಗಿ ಈ ಎಲ್ಲಾ ಜನರಿಗೆ ಸುಖ ಸಮೃದ್ಧಿ ನೀಡಲು ಅವರು ಅವಿರತವಾಗಿ ತಮ್ಮ ಜೀವನದ ಉದ್ದಕ್ಕೂ ಹೋರಾಡಿ ಜನರಿಗೆ ನ್ಯಾಯ ಕೊಟ್ಟಿರ್ತಾರೆ. ಮುಂದೇನು ಕೂಡ ಅದೇ ಒಂದು ಪರಂಪರೆ ಮುಂದುವರಿಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅವರ ಒಂದು ನೆನಪಿಗಾಗಿ ಅವರ ಒಂದು ಜನ್ಮ ದಿನಾಚರಣೆ ಆಚರಣೆಯನ್ನು ಮಾಡೋದ್ರ ಮೂಲಕ ಈ ಬಡ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ನಾವು ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಮಾರುತಿ ಮಾನ್ಪಡೆ ಅವರು
ನಮ್ಮೆಲ್ಲರ ನಾಯಕರು ಜನಪರವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಟುಕೊಂಡು ಸರ್ವರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಸವಿಸಿರ್ತಕ್ಕಂಥ ಮಾರುತಿ ಮಾನ್ಪಡೆಯವರ 70ನೇ ಜನ್ಮ ದಿನಾಚರಣೆಯನ್ನ ಇವತ್ತು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡುವ ಮೂಲಕ ಅವರ ಜಯಂತಿಯನ್ನ ತುಂಬಾ ಹರ್ಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ದುರ್ಬಲರಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಾರುತಿ ಮಾನ್ಪಡೆಯವರ ಒಂದು ಕನಸು ಏನಪ್ಪ ಅಂದ್ರೆ ಸರ್ವರಿಗೂ ಸರ್ವ ಅವಕಾಶಗಳನ್ನ ದೊರೆಯಬೇಕು, ಎಲ್ಲರೂ ಸುಖಿಯಾಗಿರ್ಬೇಕು, ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥ ಅವರ ಹೋರಾಟವನ್ನ ಅವರು ಮುಂದುವರಿಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ಅವರ 70ನೇ ಜನ್ಮ ದಿನಾಚರಣೆಯನ್ನ ನಮ್ಮೆಲ್ಲ ಅವರ ಬಳಗವನ್ನ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಕಲಬುರಗಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ಜಿ ಶಟ್ಗಾರ್, ಸಾಹಿತಿ ಮತ್ತು ಪತ್ರಕರ್ತರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ರೈತ ಕಾರ್ಮಿಕ ಮುಖಂಡರಾದ ಶಾಂತಪ್ಪ ಪಾಟೀಲ್, ಚಂದು ಜಾಧವ್, ನಾರಾಯಣ ರಂಗದಾಳ್, ನಾಗರಾಜ್ ಗೋಗಿ, ವಿಠಲ್ ಚಿಕಣಿ, ಅನಿಲ್ ಮಂಗಾ, ಥಾವ್ರೋ ರಾಠೋಡ್, ಸಮೀರ್ ಪಾಷಾ, ಲತಾ ಮಂಗೇಶ್ಕರ್, ಅಮೃತ್ ಹೋಗಾರ್, ಸರಸ್ವತಿ ಸ್ವಾಮಿ, ರಾಘವೇಂದ್ರ ಬನ್ನೂರ್ಕರ್, ಪ್ರಕಾಶ್ ಬಬಲಾದ್ಕರ್, ಮೈಲಾರಿ ದೊಡ್ಡಮನಿ, ಕಾಂತಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಅಂಬಾದಾಸ್ ಉತ್ತಮರಾವ್ ಪಾಟೀಲ್ ಮಡ್ಕಿ ಇವರ ಸೇವಾ ವಯೋನಿವೃತ್ತಿ ಹಾಗೂ 60ನೇ ವರ್ಷದ ಜನ್ಮ ದಿನಾಚರಣೆ ಸಮಾರಂಭ ಕಾರ್ಯಕ್ರಮವು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಕಲಬುರಗಿ ನಗರದ ಕಿರಾಣಾ ಬಜಾರ್ನಲ್ಲಿ ಇರುವ ಆರ್ಯ ಸಮಾಜದ ರೂಪ್ ಸಿಂಗ್ ಚತುರ್ಭುಜ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಅಂಬಾದಾಸ್ ಉದ್ಧವರಾವ್ ಪಾಟೀಲ್ ಮಡ್ಕಿ ಇವರ ಸೇವಾ ವಯೋನಿವೃತ್ತಿ ಹಾಗೂ 60ನೆಯ ಜನ್ಮ ದಿನಾಚರಣೆ ಸಮಾರಂಭವು ರವಿವಾರ ದಿನಾಂಕ 1ನೇ ಜೂನ್ 2025ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಶ್ರೀನಿವಾಸ ಸರಡಿಗೆಯ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಶಕ್ತಿಪೀಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಛತ್ರಪತಿ ಶಿವಾಜಿ ಮಹಾರಾಜ್ ಬ್ಯಾಂಕ್ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ದಿನಕರ್ ಮೋರೆ, ಕಾಲೇಜು ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದ ಸಹಾಯಕ ನಿರ್ದೇಶಕರಾದ ರಾಜೇಂದ್ರ ಶಿಂಧೆ, ಭಾಲ್ಕಿಯ ನಿವೃತ್ತ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಡಿಜಿ ಜಗತಾಪ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕಲಬುರಗಿ ಜಿಲ್ಲಾ ಮರಾಠಾ ಸಂಘ ಕಲಬುರಗಿ ಅಧ್ಯಕ್ಷರಾದ ಆರ್.ಬಿ. ಜಗದಾಳೆ, ಕಾರ್ಯದರ್ಶಿಗಳಾದ ರಾಜು ಎಲ್ ಕಾಕಡೆ, ಖಜಾಂಚಿಗಳಾದ ರಮೇಶ್ ಚಿಚಕೋಟೆ, ಜಿಲ್ಲಾ ಮರಾಠಾ ಯುವ ಸಂಘ ಕಲಬುರಗಿ ಅಧ್ಯಕ್ಷರಾದ ಭೀಮರಾಜ್ ವಾಗಮಾರೆ, ಕಲಬುರಗಿಯ ಸಿಟಿಒ ರಾಜ್ಕುಮಾರ್ ಪಾಟೀಲ್, ನಿವೃತ್ತ ಸರ್ಕಾರಿ ನೌಕರರಾದ ದೇವಿದಾಸ್ ಉದ್ಧವರಾವ್ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯ ಕಲಬುರಗಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಲಕ್ಷ್ಮಣ ಚಿಂಚೋಳಿ, ಯಾದಗಿರಿಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಾಲರಾಜ್ ಬಿರಾದಾರ್, ಕಲಬುರಗಿ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಕಲಬುರಗಿ ಅಧ್ಯಕ್ಷರಾದ ಪರಮೇಶ್ವರ್ ಓಕಳಿ, ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಪ್ರೇಮ್ ಸಿಂಗ್ ಚೌಹಾಣ್ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಉತ್ತರದ ಅಧ್ಯಕ್ಷರಾದ ಶಿವಾನಂದ ಪಾಸೋಡಿ ಆಗಮಿಸಿದ್ದರು. ಜೀವನದಲ್ಲಿ ನಾವು ಹುಟ್ಟಿದ್ದೇವೆ ಮೂಲಕ ಕೊನೆಯ ತನಕ ಸಮಾಜ ನನಗೇನು ಮಾಡಿತ್ತು ಅನ್ನೋದಕ್ಕಿಂತಲೂ ಸಮಾಜ ನನಗೇನು ಮಾಡಿತ್ತು ಅನ್ನೋದಕ್ಕಿಂತಲೂ ಸಮಾಜಕ್ಕಾಗಿ ನಾವೇನು ಮಾಡಬೇಕಾಗಿದೆ ಅನ್ನತಕ್ಕಂಥ ನಿಟ್ಟಿನೊಳಗ ನಿಮ್ಮೆಲ್ಲರಿಗಾಗಿ ನೋಡಿದಾಗ ಸ್ವಲ್ಪ ಹೊಸವಾದ ಕಾಣಿಸ್ತದೆ ಎಲ್ಲರಿಗೆ. ಈ ಎಲ್ಲರ ಯಾವ ಕಡೆ ಇದೆ ಅಂತಂದ್ರೆ ಅಂಬಾದಾಸರ ಕಡೆ ಒಬ್ಬರ ಕಡೆ ಬಿಟ್ಟು
ನಡೆಯಿಲ್ಲ. ಇಲ್ಲಿಯ ತನಕ ಪ್ರಾಸ್ತಾವಿಕ ಮಾತಿನೊಳಗ ಅವ್ರು ಇರ್ತಕ್ಕಂಥ 4 ಜನ ಅಣ್ಣ ತಮ್ಮಂದಿರು, 2 ಅಕ್ಕ ತಂಗಿಯರು, 6 ಮಕ್ಕಳ ಸಹೋದರಿಯರು, ತಂದೆ ತಾಯಿಯ ಮನೆಗೆ ಕೀರ್ತಿ ತರ್ತಕ್ಕಂಥ ಮಕ್ಕಳು ಹುಟ್ಟಿದ್ದಾರೆ. ಮತ್ತು ನಡ್ತಕ್ಕಂಥ ದಾರಿಗಳನ್ನು ಕೂಡ ಅಂಬಾದಾಸ್ ಪಾಟೀಲ್ ಅವರು ಇರ್ತಕ್ಕಂಥ 3 ಮಕ್ಕಳನ್ನು 2 ಮಕ್ಕಳಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಇನ್ನು ಇರ್ತಕ್ಕಂಥ ಹುಡುಗರು ಕೂಡ 10 ಹಳೆಯದಕ್ಕಿಂತವನ್ನು ಮುಟ್ಟು ಹೊಡೆಯಬೇಕನ್ನುವಂಥ ನಿಟ್ಟಿನೊಳಗೆ ಆ ಹುಡುಗರು ಕೂಡ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಆಗಿ. ನಾನು ಅಂಬಾದಾಸ್ ಉದ್ಧವರಾವ್ ಪಾಟೀಲ್, ಸಹ ಶಿಕ್ಷಕ ರೂಪ್ ಸಿಂಗ್ ಚತುರ್ಭುಜ, ಹಿರಿಯ ಪ್ರಾಥಮಿಕ ಶಾಲೆ ಆರ್ಯ ಸಮಾಜ್ ಕಿರಣಬರ ಕಲಬುರಗಿ. ಸುಮಾರು 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿನ್ನೆ ದಿನಾಂಕ 31/5/2025 ವಯೋನಿವೃತ್ತಿ ಹೊಂದಿರುತ್ತೇನೆ. ಇವತ್ತಿನ ದಿವಸ ಈ ವಯೋನಿವೃತ್ತಿ ಮತ್ತು ಇವತ್ತಿನ 61ನೇ ಜನ್ಮದಿನದ ಅಂಗವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಅಪ್ಪಾರಾವ್ ದೇವಿಮುತ್ಯ ಶ್ರೀನಿವಾಸ ಸಡ್ಕಿ ಮಹಾಲಕ್ಷ್ಮೀ ಪೀಠದ ಪೂಜ್ಯರು ಆಗಮಿಸಿ ನನಗೆ ಮುಂದಿನ ಈ ಜೀವನಕ್ಕೆ ಶುಭ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಶಿಕ್ಷಕರ ಕಣ್ಮಣಿ MLC ಅವರಾದಂತಹ ಶ್ರೀ ಶಶಿಲ್ಜಿ ನಮೋಶಿಯವರು ಮತ್ತು ಅನೇಕ ಇಲಾಖೆಯ ಅಧಿಕಾರಿಗಳು ಇವತ್ತಿನ ದಿವಸ ನನ್ನ ಈ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ವಯೋನಿವೃತ್ತಿಯ ನಂತರದ ಜೀವನವನ್ನು ಸುಖ, ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಅಂತಕ್ಕಂಥ ಮಾತಿನಿಂದ ಹಾರೈಸಿದ್ದಾರೆ. ಇವತ್ತಿನ ದಿವಸ ನನ್ನ ಅನೇಕ ಪರಿವಾರದ ಸದಸ್ಯರು, ಹಿರಿಯ ಅಣ್ಣಂದಿರರು, ಇಷ್ಟಮಿತ್ರರು ಮತ್ತು ನನ್ನ ನೆಂಟರಿಷ್ಟರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಧೂರಿಯಾಗಿ ಈ 39 ವರ್ಷಗಳ ಸೇವೆಗೆ ಶುಭ ಹಾರೈಸಿದ್ದಾರೆ. ಇವತ್ತಿನ ದಿವಸ ಇವರೆಲ್ಲರೂ ನನಗೆ ಶುಭ ಹಾರೈಸಿದ್ದಕ್ಕಾಗಿ ನಾನು ಮತ್ತು ನನ್ನ ಪರಿವಾರದ ಎಲ್ಲ ಸದಸ್ಯರು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜೂನ್ 2ರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರುವ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕ ರಾಜ್ಯದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ದಿನಾಂಕ 2ನೇ ಜೂನ್ 2025ರಂದು ಅನಿರ್ದಿಷ್ಟಾವಧಿ ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಸತಿ ಶಾಲೆಗಳ ನೌಕರರ ಸಂಘದ ಅಧ್ಯಕ್ಷರಾದ ಆನಂದ್ ಕೊಡೆಕಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ವಸತಿ ಶಾಲೆಗಳ ಕಾರ್ಯನಿರ್ವಹಣೆಗೊಳ್ಳುತ್ತಿದ್ದು, ಈ ವಸತಿ ಶಾಲೆಗಳು ಬಡ ರೈತರ ಪ್ರತಿಭಾವಂತ ವಿದ್ಯಾರ್ಥಿಗಳು, SC, ST, OBC ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ 1986ರಲ್ಲಿ ರಾಜೀವ್ ಗಾಂಧಿಯವರ ಕನಸಿನ ಏನು ನವೋದಯ ಮಾದರಿ ಇತ್ತು, ಆ ಮಾದರಿಯಲ್ಲಿ ಈ ವಸತಿ ಶಾಲೆಗಳನ್ನು 93-94ರಲ್ಲಿ ಆರಂಭಗೊಳಿಸಿದರು. ಆವಾಗ ವಿಭಾಗಕ್ಕೆ 1 ವಸತಿ ಶಾಲೆಗಳನ್ನು ಆರಂಭಗೊಳಿಸಿದ್ದು 1995-96ರಲ್ಲಿ 118 ವಸತಿ ಶಾಲೆಗಳು ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಣೆಗೊಳ್ತಾಯಿತ್ತು. ತದನಂತರ ಈ ಒಂದು ವಸತಿ ಶಾಲೆಗಳಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಅನುಕೂಲವಾಗಿರೋದರಿಂದ ರಾಜ್ಯದಲ್ಲಿ ಪ್ರಸ್ತುತ 834 ವಸತಿ ಶಾಲೆಗಳು 2 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕೊರಗು ಏನಿದೆ ಅಂತ ಹೇಳಿದ್ರೆ, ಈ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡುವಂಥ ನೌಕರರುಗಳ ಏನು ಅವರ ಮುಂದಿನ ಭವಿಷ್ಯ ಹಾಗೂ ಅವರಿಗೆ ಸಿಗುವ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಆ ವಿಷಯಗಳನ್ನು ತಮ್ಮ ಮೂಲಕ ಇವತ್ತು ನಾವು ಸರ್ಕಾರದ ಗಮನ ಸೆಳೆಬೇಕಂತೇಳಿ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಬಂಧುಗಳೇ, ಪ್ರತಿ ವರ್ಷ ತಾವೆಲ್ಲರೂ ನೋಡ್ತಾ ಇರ್ತೀರಿ, SSLC ಫಲಿತಾಂಶ ಬಂದ ತಕ್ಷಣ ಅಲ್ಲಿ ಅಗ್ರಸ್ಥಾನದಲ್ಲಿ ಕಾಣುವುದು ವಸತಿ ಶಾಲೆಯ ವಿದ್ಯಾರ್ಥಿಗಳು. ಏನಾದರೂ ಇವತ್ತು ಆ ಶಿಕ್ಷಣ ಮತ್ತು ಆ ಇಲಾಖೆ ಹೆಸರು ಬರ್ತಾ ಇದೆ ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಇನ್ನೂ ಅನೇಕ ವಸತಿ ಶಾಲೆಗಳ ಹೆಸರಿನಲ್ಲಿ ನಡೀತಿರುವಂಥ ಈ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣ. ಏನು ಕೊರಗಾಗ್ತಾ ಇದೆ ಅಂದರೆ 1995-96ರಿಂದ ಆರಂಭವಾದಂಥ ಈ ಶಾಲೆಗಳ ಉತ್ತಮವಾದ ನಿರ್ವಹಣೆಗಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಎನ್ನುವಂಥದ್ದು 1999-2000ರಲ್ಲಿ ಆರಂಭ ಮಾಡಿದ್ರು. ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಕಟ್ಟಡಗಳು, ಟೆಂಡರ್ಗಳು
ಮತ್ತು ಈ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಒದಗಿಸಬೇಕಾಗಿರುವಂಥದ್ದು ಅಂತ ಇತ್ತು. ತದನಂತರ ಈ ಒಂದು ವಸತಿ ಶಾಲೆಗಳ ನಿರ್ವಹಣೆ ಉತ್ತಮವಾಗಲಿ ಅಂತೇಳಿ 2005ರಿಂದ ಈ ಎಲ್ಲ ಆಡಳಿತವನ್ನು ಜಿಲ್ಲಾ ಪಂಚಾಯತಿಗೆ ಹಸ್ತಾಂತರಿಸಿದ್ರು. ನಂತರ 2011-12ರಲ್ಲಿ ಮತ್ತೆ ಅದನ್ನು ಹಿಂಪಡೆದು ಅನೇಕ ನೇಮಕಾತಿಗಳ ಪ್ರಕ್ರಿಯೆಯನ್ನು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮಾಡಿಕೊಳ್ಳುತ್ತೆ. ಈ ವಸತಿ ಶಾಲಾ ಸಿಬ್ಬಂದಿಗಳಿಗಾಗಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಎಲ್ಲರನ್ನ ಕಾಂಪಿಟೇಟಿವ್ ಎಕ್ಸಾಮ್ಗಳ ಮೂಲಕ ನೇಮಕಾತಿ ಮಾಡಿಕೊಂಡ್ರು. 2012ರಿಂದ ಇಲ್ಲಿವರೆಗೂ ನಾವೆಲ್ಲರೂ ಸರ್ಕಾರಿ ನೌಕರರು ಅಂತ ಭಾವಿಸ್ಕೊಂಡು ಕೆಲಸ ನಿರ್ವಹಿಸ್ತಾ ಇದ್ವಿ. ಆದರೆ ಗೊತ್ತಾಗ್ತಾ ಇರೋದೇನು ಅಂದರೆ ಯಾವುದೇ ಸರ್ಕಾರಿ ಸೌಲಭ್ಯಗಳಿಂದ ನಾವು ಸಂಪೂರ್ಣವಾಗಿ ವಂಚಿತರಾಗಿದ್ದೀವಿ. ಇವತ್ತೇನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನೀಡ್ತಾ ಇದೆ ಶಿಕ್ಷಕರಿಗೆ ಕೊಡುವಂಥ ಸೌಲಭ್ಯಗಳು ಯಾವುದು ಯಾವ ಡಿ ಗ್ರೂಪಿಂದ ಹಿಡಿದು ಪ್ರಿನ್ಸಿಪಾಲ್ರವರೆಗೂ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸರ್ಕಾರಕ್ಕೆ ಹಲವಾರು ಬಾರಿ ಹೋರಾಟಗಳ ಮೂಲಕ ಮನವಿಗಳನ್ನು ಮಾಡಿಕೊಂಡ್ರು ಕೂಡ ಮಾಡುವುದಾಗಿ ತಿಳಿಸಿರ್ತಾರೆ, ಆದರೆ ಯಾವುದೂ ಕೂಡ ಪ್ರಯೋಜನ ಬಂದಿಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಶಿವಾನಂದ ನಿರೋಣಿ, ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಬೆಳಗುಂಪಿ, ಸಹ ಕಾರ್ಯದರ್ಶಿಗಳಾದ ಶಿವಕುಮಾರ್ ಹಿರೇಮಠ್, ಖಜಾಂಚಿಗಳಾದ ಸಂತೋಷ್ ಕಟ್ಕೆ, ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಕಲ್ಕೇರಿ, ಕ್ರೀಡಾ ಕಾರ್ಯದರ್ಶಿಗಳಾದ ಶ್ರೀಮತಿ ಅಂಬಾಲಿಕ್, ಮುಖಂಡರಾದ ಅಣವೀರ್ ಹರ್ಸೂರ್, ನಾಗರಾಜ್, ಕುಮಾರಸ್ವಾಮಿ, ಸಂತೋಷ್, ಶರಣಬಸು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಮಹಿಳಾ ಉಪಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನುಂ ಅವರ ಬಗ್ಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರು ನೀಡಿರುವ ಹೇಳಿಕೆಯನ್ನ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತೀವ್ರವಾಗಿ ಖಂಡಿಸಲಾಯಿತು. ಮೇ 24ರಂದು ಬಿಜೆಪಿಯ ಕಲಬುರಗಿ ಚಲೋ ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡುವಾಗ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನುಂ ಅವರ ಬಗ್ಗೆ ನೀಡಿರುವ ಬಹಿರಂಗ ಹೇಳಿಕೆಯನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಮಹಿಳಾ ಉಪಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತೀವ್ರವಾಗಿ ಖಂಡಿಸಲಾಯಿತು. ಡಿಸಿ ಮೇಡಮ್ ಅವರು ಕಾಂಗ್ರೆಸ್ ಹೇಳುವುದನ್ನು ಮಾತ್ರ ಕೇಳುತ್ತಿದ್ದಾರೆ. ಡಿಸಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಅಧಿಕಾರಿಯು ನನಗೆ ತಿಳಿದಿಲ್ಲ ಎಂದು ನಾಲಿಗೆ ಹರಿಬಿಟ್ಟಿದರು. ಈ ವೇಳೆ ಜನರ ಚಪ್ಪಾಳೆಗೆ ಪ್ರತಿಕ್ರಿಯಿಸಿ, ನಿಮ್ಮ ಚಪ್ಪಾಳೆ ನೋಡಿದರೆ ಡಿಸಿ ಬಹುಶಃ ಪಾಕಿಸ್ತಾನದಿಂದ ಬಂದಿದ್ದಾರೆ ಎಂದು ಬಹಿರಂಗವಾಗಿ ಹೇಳಿದ ಹೇಳಿಕೆಯನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಮಹಿಳಾ ಉಪಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಬೇಕು. ಎನ್ ರವಿಕುಮಾರ್ ಅವರು ಸಾರ್ವಜನಿಕರ ಮುಂದೆ ಕ್ಷಮೆ ಯಾಚಿಸಬೇಕೆಂದು ಮಾಧ್ಯಮದ ಮೂಲಕ ಒತ್ತಾಯಿಸುತ್ತೇವೆ. ಕಳೆದ 2 ವರ್ಷಗಳಿಂದ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಅವರು ಯಾವುದೇ ಜಾತಿ ಧರ್ಮ ಲೆಕ್ಕಿಸದೆ ಒಳ್ಳೆಯ ಜಿಲ್ಲಾಡಳಿತ ನಡೆಸುತ್ತಿದ್ದಾರೆ. ಆದರೆ ಅವರು ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೆ ಬಿಜೆಪಿಯವರಿಗೆ ಸಹಿಸಿಕೊಳ್ಳಲು ಆಗದೆ ಅವರಿಗೆ ಈ ರೀತಿ ಅವಮಾನ ಮಾಡಿರೋದು ಕಲಬುರಗಿ ಜನತೆ ತಲೆ ತಗ್ಗಿಸುವಂತಾಗಿದೆ. ಹರಿಯಾಣದಲ್ಲಿ 1 ವರ್ಷದಿಂದ ಮಹಿಳೆಯರ ಮೇಲೆ ನಿರಂತರ ಇದೇ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಿ ಅವಮಾನ ಮಾಡಿದ್ದು ಇಡೀ ದೇಶವನ್ನೇ ನೋಡಿದ್ದು. ಇದುವರೆಗೆ ಪ್ರಧಾನ ಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಏನು ಗೊತ್ತಿಲ್ಲದಂಥವರಂತೆ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತಿದ್ದಾರೆ. ಒಂದು ಕಡೆ ಬೇಟಿ ಬಚಾವ್ ಬೇಟಿ ಪಡಾವ್ ಎಂದು ದೊಡ್ಡ ಭಾಷಣದಲ್ಲಿ ಉಪದೇಶ ಮಾಡುತ್ತಾ ವೈದ್ಯಕೀಯ ವಿದ್ಯಾರ್ಥಿನಿಯರ ಮೇಲೆ, ಅಂದರೆ ಕಲ್ಕತ್ತಾದಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಕಣ್ಣಾರೆ ಕಂಡರೂ ಮೌನ ವಹಿಸಿದ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಕರ್ನಾಟಕದ ಬೆಳ್ತಂಗಡಿ ಸೌಜನ್ಯಳನ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದರು. ಮತ್ತು ವಿಧಾನ ಪರಿಷತ್ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೀಯಾಳಿಸಿ ಅವಮಾನ ಮಾಡಿರೋದು ರಾಜ್ಯಾದ್ಯಂತ ಸುದ್ದಿಯಾದರೂ ಯಾವುದೇ ಕ್ರಮ ಜರುಗಿಸಿಲ್ಲ. ನಿತ್ಯ ನಿರಂತರ ಮಹಿಳೆಯರ ಮೇಲೆ ಮತ್ತು ಅತೃಪ್ತರ ಬಾಲಕಿಯರ ಮೇಲೆ ಸೌಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ. ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಹಿಳಾ ಮಕ್ಕಳ ರಕ್ಷಣೆಗಾಗಿ ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ದಿನಾಂಕ 3/6/2025ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಮಹಿಳಾ ಉಪಸಮಿತಿ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಗುವುದು.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.